ಅಲ್ಲ ನೀವು ಕೇಳಿ ಏನಾದ್ರು ಇದ್ರೆ ಕೇಳಿ ಅವ್ರು ಏನು ಮಾತಾಡೋದು. ನಮಸ್ತೆ. ಮನು ಸರ್ದು ತುಂಬಾ ಸ್ಟ್ರಗ್ಲಿಂಗ್ ಡೇಸ್ನ ನಾವು ನೋಡಿದ್ದೀವಿ. ಡೇ ಒಂದಿಂದ ಅವ್ರು ಗೆಲ್ಲಬೇಕು ಅನ್ನೋಂತಹ ಆಶಾ ಭಾವನೆ ನನ್ನ ಪರ್ಸ್ನಲಿ ನನಗೂ ಇತ್ತು. ಸೊ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಸರ್. ಪ್ರೊಡ್ಯೂಸರ್ ಇದ್ದಾರೆ. ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಮಿಂಚು ಅವ್ರು ಮಾಡಿದ್ದು ಎಷ್ಟು ಸರಿ ತಾವು ಏನು ಹೇಳ್ತೀವಿ ಮನು ಅವ್ರ ಪತ್ನಿಯಾಗಿ? ಮೇಡಮ್ ತಪ್ಪಲ್ವಾ ಮೇಡಮ್? ಇವ್ರು ಸಿನಿಮಾಗೋಸ್ಕರ ಟಾರ್ಗೆಟ್ ಇಟ್ಕೊಂಡೇ ತಾನೇ ಮಾಡಿರೋದು. ಈಗ ನನಗೂ ಫೀಲ್ ಬರ್ತಿದೆ ಮೇಡಮ್, ಇಷ್ಟು 3 ವರ್ಷ ಕಷ್ಟಪಟ್ಟು ನನ್ನ ಗಂಡ ಈ ಸಿನಿಮಾ ನೋಡೋಕ್ಕಿಲ್ಲ ಮೇಡಮ್. ಹೆಂಗೆ ಫೀಲ್ ಆಗ್ತಾ ಇರುತ್ತೆ ಹೇಳಿ? ಇಲ್ಲ ನಡೆಸಬೇಕು ಅನ್ನೋ ಉದ್ದೇಶ ಅಲ್ಲ ಮೇಡಮ್, ನನಗೂ ತುಂಬ ಬೇಜಾರಾಗುತ್ತೆ ಮೇಡಮ್. ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೆ ನಮಗೆ ಫ್ಯಾಮಿಲಿಯವ್ರಿಗೆ ನಮಗೆ ಮಾತ್ರ ಗೊತ್ತು, ಡೈರೆಕ್ಟರ್ ಪ್ರೊಡ್ಯೂಸರಿಗೆ ಮಾತ್ರ ಗೊತ್ತು ಅಂತಂದ್ರೆ ಅವರೇ ಇಲ್ಲ. ಈಗ ಬೇಕಿತ್ತ ಇದೆಲ್ಲ? ಇಲ್ಲ ಮುಗಿದ ಮೇಲಾದರೂ ಮಾಡ್ಬೋದಾಗಿತ್ತಲ್ವ ಮೇಡಮ್? ಇದೆಲ್ಲೂ ಹೋಗ್ತಾ ಇರ್ಲಿಲ್ಲ. ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಗಿತ್ತು. ಹಂಗೆ ಅಟೆಂಪ್ಟ್ ಮಾಡ್ಯಾರೆ ಅಂದಾಗಲೇ ಮಾಡ್ಬೋದಾಗಿತ್ತು. ಅಷ್ಟು ದಿನ ಇಲ್ಲ ರಿಲೀಸ್, ಇನ್ನೇನು ನಾಳೆ ಅನ್ನೋ ಟೈಮಿಗೆ ಹಿಂಗೆ ಮಾಡಿದರೆ ಷಡ್ಯಂತ್ರಲ್ವ ಮೇಡಮ್? ಈಗ ನಿಮ್ಮ ಪತಿ ಪರವಾಗಿ ತುಂಬ ಆರೋಪಗಳನ್ನ ಮಾಡಿದ್ದಾರೆ. ನೀವು ಎಷ್ಟು ಪರವಾಗಿ ನಿಂತಿದ್ದೀರಾ ಮನು ಪರವಾಗಿ? ಆ ಆರೋಪಗಳ ಬಗ್ಗೆ ತಾವು ಏನು ಹೇಳ್ತೀರಿ? ಇಲ್ಲ ಮೇಡಮ್, ನನ್ನ ಗಂಡ ತಪ್ಪು ಮಾಡಿಲ್ಲ. ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್. ನನ್ನ ಗಂಡ ನಾನು ಎಲ್ಲೂ ಬಿಟ್ಕೊಡಲ್ಲ ಮೇಡಮ್. ನನ್ನ ಸಪೋರ್ಟಿಂಗ್ ನಿಂತ್ಕೊತೀನಿ. ಒಬ್ಬ ಹೆಣ್ಮಗಳಾಗಿ ಅದೇ ಬೇಕು ಎಲ್ಲರಿಗೂ. ಯಾಕಂದರೆ ಗಂಡನ ಬಗ್ಗೆ ಆರೋಪಗಳು ಕೇಳಿ ಬಂದಾಗ ಯಾಕೆಂದರೆ ನನ್ನ ಗಂಡನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್. ಬೇರೆಯವ್ರು ಮಾಡ್ಕೊಂಡ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಬಿಟ್ಕೊಡಲ್ಲ ಮೇಡಮ್. ಈಗ ಮಿಂಚು ಅವ್ರು ಹೇಳ್ತಿದ್ದಾರೆ ನನ್ನೂ ಮದುವೆ ಆಗಿದ್ದಾರೆ, ಬಲವಂತ ತಾಳಿ ಕಟ್ಟಿದ್ದಾರೆ, ತುಂಬ ಸಲ ಗರ್ಭಪಾತ ಆಗಿದೆ ಅಂತ. ಈಗ ಸಾಕಷ್ಟು ಆರೋಪಗಳಿದೆ. ಅದಕ್ಕೆಲ್ಲ ತಾವು ಏನು ಹೇಳ್ತಾರೆ ಮನು ಅವ್ರ ಪತ್ನಿಯಾಗಿ? ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಕೋರ್ಟಲ್ಲಿ. ನಾವು ಏನೇನು ಪ್ರೊಡ್ಯೂಸ್ ಮಾಡಬೇಕು ನಾವೆಲ್ಲ ರೀತಿಯಿಂದಲೂ ಮಾಡ್ತೀವಿ ಮೇಡಮ್. ಸ್ಕ್ರೀನ್ ಮೇಲೆ ನಿಮ್ಮ ಯಜಮಾನರನ್ನ ನೋಡಿ ಎಷ್ಟು ಖುಷಿ ಆಯಿತು. ಅದೇ ದುಃಖ ಆಗಿರುತ್ತೆ ಇಲ್ಲ ಅಂತ? ದುಃಖ ಆಗಿದೆ. ದುಃಖ ಅಂದರೆ ತುಂಬ ಆಗಿದೆ ಸರ್. 3 ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು, ಒಂದು ರಿಯಾಲಿಟಿ ಶೋಯಿಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು, ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರದೆ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರಲ್ವ ಸರ್? ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರು, ಡೈರೆಕ್ಟ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಪಾಪ ಅವ್ರಿಗೂ ಇದಾಗಬಾರ್ದು. ನಾನು ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು, ಪರ್ಸ್ನಲ್ ಆಗಿರಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಬಂದು ಕೂತ್ಕೊಳ್ಳೋಂಥ ಸಿನಿಮಾ ಮಾಡಿದ್ದಾರೆ. ಪ್ಲೀಸ್ ಯಾರಿಗೂ ಮೋಸ ಆಗಬಾರ್ದು. ನನ್ನ ಗಂಡನ ಇದುವರೆಗೂ ಕೈ ಇಟ್ಟು ನಡೆಸಿದ್ದೀರಾ, ಈಗಲೂ ನಡೆಸ್ತೀರ ಅನ್ನೋ ಭಾವನೆ ನನಗಿದೆ. ನನ್ನ ಗಂಡಂಗೆ ಸಪೋರ್ಟ್ ಮಾಡಿ, ಹಾಗೆಯೇ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ. ನಾವು ಯಾರು ಅರೆಸ್ಟ್ ಆಗಿದ್ದಾರೆ ಅವ್ರನ್ನ ಹೊರ ತರುವಂಥ ಪ್ರಯತ್ನದಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಅಥವಾ ಇಡೀ ಟೀಮ್ ಆಗಿ? ನಿಂತಿದ್ದಾರೆ ಮೇಡಮ್. ತುಂಬ ಖುಷಿ ಆಯಿತು ಸರ್. ಅದನ್ನ ನೋಡೋಕ್ಕೆ ಅವ್ರು ಇಲ್ಲ ಅನ್ನೋದು ಸ್ವಲ್ಪ ದುಃಖ ಆಗ್ತಿದೆ ಸರ್. ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು 3 ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ದೋದಾಗ ಎಂಥರಿಗಾದ್ರೂ ನೋವು ಆಗಲ್ವ ಸರ್? ಈಗ ಅವ್ರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂತಿದ್ದಾರೆ. ಸಿನಿಮಾ ರಿಲೀಸ್ ಆಗಿದೆ. ಹೆಂಗಾರು ದುಃಖ ಆಗೇ ಆಗುತ್ತೆ ಸರ್. ನನಗೂ ದುಃಖ ಇದೆ ಸರ್. 3 ವರ್ಷ ಕಷ್ಟಪಟ್ಟು ಒಂದು ಬಾಡಿ ಬಿಲ್ಡಿಂಗ್ ಮಾಡಿ ಎಷ್ಟು ಕಷ್ಟ ಅನ್ನೋದು ನಿಮಗೂ ಗೊತ್ತಾ ಸರ್? 6 ತಿಂಗಳಿಗೆ ಹೆಂಗೆ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗುತ್ತೆ? ಅದಕ್ಕೆಲ್ಲ ಶ್ರಮ ಪಟ್ಟು ಈ ತಿಂಗ್ ಆಗಬೇಕು, ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದು ನಿಂತರು ಸರ್. ಇವರು ಇಂಥ ಟೈಮಲ್ಲಿ ನನ್ನ ಗಂಡ ಇಲ್ಲ ಸರ್. ನನಗೂ ದುಃಖ ಇದೆ. ಇಷ್ಟೊಂದೆಲ್ಲ ಕಷ್ಟಪಟ್ಟು 3 ವರ್ಷದಿಂದ ಮಾಡಿ ಅವ್ನು ಥಿಯೇಟ್ರಿಗೆ ಬಂದು ನೋಡಿಲ್ಲ ಅಂದಾಗ ನನಗೂ ಫೀಲ್ ಆಗ್ತಿದೆ ಸರ್. ನಾನು ಕೇಳೋದು ಅಷ್ಟೇ, ಎಲ್ಲ ಕನ್ನಡಿಗರ ಹತ್ರ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ಫಿಲ್ಮ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಅವಾಗಲೂ ಎಲ್ಲ ರೀತಿಯಿಂದಲೂ ನನ್ನ ಗಂಡಂಗೆ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಇವಾಗಲೂ ಮಾಡಿ. ವೈಯಕ್ತಿಕ ಬಿಟ್ಬಿಡಿ. ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡಬೇಕು, ಸಾಬೀತು ಮಾಡಬೇಕು, ಫೈಟ್ ಕೊಡಬೇಕು, ಸಾಕ್ಷಿ ಏನು ತರಬೇಕು ನಾವು ತಂದು ಕೊಡ್ತೀವಿ. ಆದರೆ ಫಿಲಮ್ಮು ಅಂದರೆ ಯಾರಿಗೂ ಮೋಸ ಆಗಬಾರ್ದು. ಪಾಪ ಪ್ರೊಡ್ಯೂಸರು, ಡೈರೆಕ್ಟ್ರು 3 ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್. ಈ ಫಿಲಮಿಗೋಸ್ಕರ ನಿದ್ದೆ ಊಟ ಏನು ಇಲ್ದಲ್ಲ ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ಬೆಲೆ ಕೊಡಿ. ಬೆಳೆಸಿದ್ರೆ ಇವಾಗಲೂ ನೀವು ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಸಿನಿಮಾಕ್ಕೆ ಇದು ಕೊಡಿ ಅಷ್ಟೇ ಸರ್. ಹೌದು ಸರ್. ಒಬ್ರು ಲೇಡಿ ಡಾನ್ ಇದ್ದಾರೆ, ಅದು ಯಾರು ನನಗೆ ಗೊತ್ತಿಲ್ಲ ಸರ್. ತನಿಖೆ ಆದಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್. ಸರ್ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು ಅಂದ್ರೆ ಕ್ಲೋಸ್ ಫ್ರೆಂಡ್ಶಿಪ್ಪಲ್ಲೇ ಇರ್ತಾರಲ್ವ ಸರ್. ಈಗ ಇವನು ಒಬ್ಬ ಇದು ಮಾಡಿದ್ದಾರೆ ಅಂದರೆ ಕರ್ಕೊಂಡು ಹೋಗೋದು, ಕರ್ಕೊಬರೋದು. ಯಾಕೆಂದ್ರೆ ನಾನೊಬ್ಳು ಹೆಣ್ಮಗಳು ಸರ್. ಈ ಒಂದು ಹೆಣ್ಮಗ್ಳನ್ನ ಎಷ್ಟು ಕೇರ್ ಕರ್ಕೊಂಡು ಹೋಗಿರ್ತೀವಿ ಅಷ್ಟೇ ಕೇರ್ ಆಗ್ತಾನು. ಮನೆ ಹತ್ರ ಬಿಡೋದು ಜವಾಬ್ದಾರಿ, ಕರ್ಕೊಂಡು ಹೋಗೋದು ಇರುತ್ತಲ್ಲ ಸರ್. ಕರ್ಕೊಂಡೋಗಿ ಕರ್ಕೊಬರೋದು ಮಾಡ್ತಾಯಿದ್ರು ಸರ್. ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತಾಯಿದ್ರು ಸರ್. ಹೇಳ್ಕೊಂಡಿದ್ರು ಗೊತ್ತಿತ್ತು ಅಂತ ರೀಸೆಂಟಾಗಿ ಮದುವೆ ಆಗ್ತೀನಿ ಪ್ರಮಾಣ ಮಾಡಿದ್ರು.
ಸರ್ ಅದೆಲ್ಲ ಗೊತ್ತಿಲ್ಲ ಸರ್, ಅದೆಲ್ಲ ಶೆಡ್ ಅಂತ ಸರ್. ಈಗ ಕೆಲವೊಂದು ವೀಡಿಯೋಸ್ಗಳೆಲ್ಲ ಬರ್ತಾ ಇದೆ ಸರ್, ಇದೇ ಬ್ಲ್ಯಾಕ್ ಮೇಲ್ ಅನ್ಸುತ್ತೆ ಅವಳದು. ಈಗ ಒಂದು ಕೆಲವೊಂದು ವೀಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್, ಆಡಿಯೋ ವಿಡಿಯೋ ಎಲ್ಲ ಸಾಯ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆನ ಆ ಥರದ್ದು ನಿಮಗೆ ಬಂದಿತ್ತಾ ನಾನು ಸಾಯ್ತೀನಿ ಅನ್ನೋ ವಿಡಿಯೋ? ಇಲ್ಲ 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 ಮೇಡಮ್, ನಾನು ಯಾವ್ದನ್ನೂ ನೋಡಿರ್ಲಿಲ್ಲ. ಇದೆಲ್ಲ ಶೆಡ್ ಅಂತ ಮೇಡಮ್. ಈಗಲೇ ಯಾಕೆ ಫಿಲಮ್ ಒಬ್ಬ ವ್ಯಕ್ತಿ ಬೆಳಿತಾವನೆ, ಅವ್ರು ಏನಂತ ಹೇಳ್ತಿದ್ದಾರೆ, ಕ್ಲೋಸ್ ಫ್ರೆಂಡು ಬೆಳಿ ಮಚ್ಚ ಅಂತ ಹೇಳಿದ್ದಾರೆ. ಈ ಬೆಳೆಯೋ ಟೈಮಲ್ಲಿ ಯಾಕೆ ತುಳಿಯಕ್ಕೆ ಬಂದರು ಅವರು? ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು. ಇಲ್ಲ ಅಷ್ಟು ವರ್ಷದಿಂದಲ್ವೇ ರಿಲೇಷನ್ಶಿಪ್ ಇರೋರು, ಮುಂಚೆನೇ ಕೊಡ್ಬೋದಾಗಿತ್ತು. ಈ ಸಿನಿಮಾಗೋಸ್ಕರನೇ ತಾನೇ ಇವರೆಲ್ಲ ಷಡ್ಯಂತ್ರ ಮಾಡಿ ಹಿಂಗೆ ಬಂದಿರೋದು. ನನಗೆ ಯಾರ ಮೇಲೂ ಇಲ್ಲ ಮೇಡಮ್, ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನನಗೆ ಹೆಂಗೆ ಗೊತ್ತಿರೋ ಸರ್? ಗೊತ್ತಿರೋ ನಾನು ಇಷ್ಟು ದೂರ ಬರೋಕ್ಕೆ ಬಿಡೋಣ ಸರ್? ನಾನು ಹೆಂಗೆ ಬರೋಕ್ಕೆ ಬಿಡ್ತಾ ಇದ್ದೆ? ನಾನೇ ಅವ್ರನ್ನ ಕೇಳ್ತಾ ಇದ್ದೆ ಅಲ್ವಾ. ಇದೆಲ್ಲ ಸರ್ ಸಿನಿಮಾದಲ್ಲಿ ಬೆಳಿತಾವನೆ, ತುಣಿಬೇಕು ಅನ್ನೋದು ಷಡ್ಯಂತ್ರ ಸರ್ ಅಷ್ಟೇ. ಕೆಲವೊಂದು ಆಡಿಯೋಗಳು ಬಿಟ್ಟಿದ್ದಾರೆ, ಕೆಲವೊಂದು ವಿಡಿಯೋಗಳು ಬಿಟ್ಟಿದ್ದಾರೆ, ಬೇಕಂತ ಮಾಡಿರೋ ಸರ್. ನಾವು ಅದಕ್ಕೂ ಪ್ರೂಫ್ ಕೊಡ್ತೀವಿ ಸರ್. ನಾವು ಕಾನೂನು ರೀತಿಯಿಂದ ಹೋಗಿ ನಾವು ಹೆಂಗೆ ಕೊಡ್ಬೇಕು ಹಂಗೆ ಕೊಡ್ತೀವಿ ಸರ್. ಅದೆಲ್ಲ ಸರ್ ನನಗೆ ಗೊತ್ತಿಲ್ಲ ಸರ್, ನಾವು ನಂಬೋದು ಇಲ್ಲ ಸರ್ ಅದೆಲ್ಲ. ಕೆಲವೊಂದು ಸಲ ಇವರು ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ, ಒಂದು ಸ್ಕ್ರಿಪ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು, ಒಂದು ಸ್ಕಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು, ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್. ಆ ವಿಡಿಯೋದಲ್ಲಿ ಏನಾದ್ರು ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ? ಇಲ್ಲ ಹಂಗೂ ಮಾಡೋದು. ಯಾಕಂದರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ, ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲ ರೀತಿಯಿಂದ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಹಂಗೆ ಮಾಡ್ಯಾರ ಅಂತ ನಾನು ಅನ್ಕೋತೀನಿ ಸರ್. ಕ್ಲೋಸ್ ಫ್ರೆಂಡ್ ಹೆಂಗೆ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರ್ದಲ್ಲಿ ಹೆಂಗೆ ಸರ್ ಹೋಗೋದು? ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಇರಲಿಲ್ಲ ಸರ್. ಅವ್ರ ಪರ್ಸ್ನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ಕೊಂಡು ಬರೋರು ಹೋಗೋರು ಅಷ್ಟೇ ಸರ್. ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು, ಅದು ಬಿಟ್ಟರೆ ಇನ್ನೇನು ಇಲ್ಲ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.